ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸಿ ಎನ್ಡಿಎ ಅಭ್ಯರ್ಥಿಯನ್ನ ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಮನ್ನಣೆ ನೀಡದ ಮತದಾರರು ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಆಗುತ್ತಿರುವ ಅನ್ಯಾಯ ಹಾಗೂ ವಂಚನೆಗಳ ಬಗ್ಗೆ ಮತದಾರರಲ್ಲಿ ಜಾಗೃತಿ ಉಂಟು ಮಾಡಿದ ಹಿನ್ನೆಲೆಯಲ್ಲಿ ಪ್ರಬುದ್ಧ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸಿ ಎನ್ಡಿಎ ಅಭ್ಯರ್ಥಿಯನ್ನ ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ ಎಂದು ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ನುಡಿದಿದ್ದಾರೆ. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರ ಸಾಧಿಸಿದ ಹಿನ್ನೆಲೆಯಲ್ಲಿ ನಗರದ ಹೊರವಲಯದ ಜಿಕೆ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಲ್ಲೇಶ್ ಬಾಬು ಅವರು 67,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ತಮ್ಮ ಪ್ರತಿಸ್ಪರ್ಧಿ ಕೆಎ ಗೌತಮ್ ಅವರನ್ನ ಪರಾಭವಗೊಳಿಸಿದ್ದಾರೆ. ಅವರ ಗೆಲುವಿಗೆ ದುಡಿದ ಪ್ರತಿಯೊಬ್ಬರಿಗೂ ಅಭಾರಿಯಾಗಿದ್ದೇನೆ ಎಂದರು. ಕಾರ್ಯ ಸಮರ್ಪಕವಾಗಿ ನಡೆದಿದ್ದು, ನಾನು ಹಾಗೂ ದೇವನಹಳ್ಳಿ ವೇಣುಗೋಪಾಲ್ ಅವರು ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿ ಬಿರುಸಿನ ಪ್ರಚಾರ ನಡೆಸುವುದರ ಜೊತೆಗೆ ಕಾಂಗ್ರೆಸ್ ಗ್ಯಾರಂಟಿ ಆಗುತ್ತಿರುವ ತೊಂದರೆ, ಅನ್ಯಾಯ ಹಾಗೂ ಅಭಿವೃದ್ಧಿ ಶೂನ್ಯ ವಿಚಾರ ಅಲ್ಲದೆ ವಿಶ್ವವೇ ಮೆಚ್ಚಿರುವ ನೆಚ್ಚಿನ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲೇಬೇಕೆಂಬ ವಿಚಾರದ ಬಗ್ಗೆ ಮತದಾರರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದರು. ಸಂಸದ ಎಸ್ ಮುನಿಸ್ವಾಮಿ ಎನ್ಡಿಎ ಅಭ್ಯರ್ಥಿ ಪರ ತಾವೇ ಅಭ್ಯರ್ಥಿ ಎನ್ನುವ ರೀತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಕೈಗೊಂಡು ಬಿರುಸಿನ ಪ್ರಚಾರ ನಡೆಸಿ ತಮ್ಮದೇ ಶೈಲಿಯಲ್ಲಿ ವಿಚಾರಗಳನ್ನು ಪರಿಣಾಮಕಾರಿಯಾಗಿ ಮಂಡಿಸುವ ಮೂಲಕ ಮತದಾರರನ್ನ ಸೆಳೆದುಕೊಂಡಿದ್ದಲ್ಲದೆ ಅವು ಮತಗಳಾಗಿ ಪರಿವರ್ತನೆಗೊಂಡು ಮಲ್ಲೇಶ್ ಬಾಬುರ ಗೆಲುವಿಗೆ ಸಹಕಾರಿಯಾಗಿವೆ. ಎನ್ಡಿಎ ಅಭ್ಯರ್ಥಿಯ ಗೆಲುವಿಗೆ ಮುನಿಸ್ವಾಮಿ ಕಾರಣೀಭೂತ ವ್ಯಕ್ತಿಯಾಗಿದ್ದಾರೆ ಎಂದು ಬಣ್ಣಿಸಿದ್ದಾರೆ. ಬಿಜೆಪಿ ಮುಖಂಡ ಕೆಎನ್ ವೇಣುಗೋಪಾಲ್ ಮಾತನಾಡಿ, ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲುವು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಗೆಲುವನ್ನ ಸಾಧಿಸುವುದು ಎರಡೂ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ ಮತ್ತಷ್ಟು ಆಶಾಭಾವನೆ ಚಿಗುರಿಸಿದ್ದು, ಮುಂಬರುವ ಸ್ಥಳೀಯ ಚುನಾವಣೆಗಳಲ್ಲೂ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರ ಸಹಕಾರದೊಂದಿಗೆ ಚುನಾವಣೆಗಳನ್ನು ಎದುರಿಸಿ ಗೆಲುವು ಸಾಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಟ್ಯಾಕ್ಸಿ ಡ್ರೈವರ್ಗಳ ತನಕ ಊಟಕ್ಕೆ ಉಪ್ಪಿನಕಾಯಿ ಕೊಟ್ಟಂಗೆ ಎಲ್ಲ ದುಡ್ಡು ಹಚ್ಚಿಬಿಟ್ಟು ಇವತ್ತು 175 ಸೀಟಿಂದ 12 ಸೀಟಿಗೆ ಗೆದ್ದಿದ್ದಾರೆ. ಅಭಿವೃದ್ಧಿ ಮಾಡುವಂಥದ್ದು ಜನಕ್ಕೆ ದುಡ್ಡು ಕೊಟ್ಟರೆ ಅಭಿವೃದ್ಧಿ ಆಗಲ್ಲ. ಜನಗಳು ಬದುಕೋರಿಗೆ ಉದ್ಯೋಗಗಳು, ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳು ಇವೆಲ್ಲ ಉಳಿಸಿದ್ರೆ ಅದು ಅಭಿವೃದ್ಧಿ ಹೊಂದುತ್ತದೆ ಅಂತೇಳಿ ದೇಶ ನಂಬಿರೋದು, ರಾಜ್ಯ ನಂಬಿರೋದು. ಆದ್ದರಿಂದ ಈ ರಾಜ್ಯ ಸರ್ಕಾರ ಇವತ್ತು ನೆಪ ಮಾತ್ರಕ್ಕೆ ಯಾರಿಗೂ ಕೊಟ್ಟಿದ್ದೀನಿ ಅಂತ 2,000, 3,000 ಇದರಿಂದ ಯಾರೂ ಜೀವನ ಮಾಡೋಕ್ಕೂ ಆಗಲ್ಲ. ಇದರಿಂದ ಅವರು ಮಕ್ಕಳು ಮದುವೆ ಮಾಡೋಕ್ಕೂ ಆಗಲ್ಲ. ಯಾವುದೇ ರೀತಿ ತೊಂದರೆ ಆಗ್ತದೆ. ಕಷ್ಟ ಬೀಳೋದಕ್ಕೆ ಅವ್ರಿಗೆ ಕೆಲಸ ಕೊಡಿ, ಅದೇ 20,000, 30,000 ಸಂಬಳ ಕೊಡಿ ಅಂತೇಳಿ ಕೇಳುವಂಥ ಕಾಲ ಬರ್ತಾ ಇದೆ. ಇವತ್ತು BJPಯಲ್ಲೂ ನಮ್ಮ ಚಿತ್ರದುರ್ಗ ಅರ್ಧ ಮಧ್ಯ ಕರ್ನಾಟಕ ತನಕ ಬೆಂಗಳೂರು ಸ್ಲೀಪ್ ಆಗಿ BJP ಬಂದಿದೆ. ತುಮಕೂರು, ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಈ ಭಾಗದಲ್ಲಿ BJP ಹೆಚ್ಚಿ ಎಲ್ಲ ಸೀಟುಗಳು ಗೆಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ವೆಂಕಟೇಶ್, ವೆಂಕಟರಮಣಪ್ಪ, ಗುಡೇಶ್, ಶ್ರೀನಿವಾಸ ರೆಡ್ಡಿ, ಅಲ್ಲಾ ಬಕಶ್, ಕೊತ್ತೂರು ಬಾಬು, ಮಧು, ರಾಜಣ್ಣ, ಬೈರಾರೆಡ್ಡಿ, ಬಿಜೆಪಿಯ ನಗರ ಹಾಗೂ ಗ್ರಾಮಾಂತರ ಅಧ್ಯಕ್ಷರಾದ ರಾಜಣ್ಣ, ಮಹೇಶ್ ಬೈ, ಶಿವಾರೆಡ್ಡಿ, ದೇವರಾಜ್, ಪ್ರತಾಪ್, ವೆಂಕಟೇಶ್ ಇದ್ದರು.